ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ತಾಲೂಕಿನ ಅರವಳ್ಳಿ ಗ್ರಾಮದಲ್ಲಿ ಮನಸ್ಸು ಕಲಕುವ ದಾರುಣ ಘಟನೆ ಸಂಭವಿಸಿದ್ದು, ಪತಿ ಪತ್ನಿ ಒಂದೇ ದಿನ ಸಾವಿಗೀಡಾದ ಘಟನೆ ನಡೆದಿದೆ. ಮಧುರಾ ಕರಿಯಪ್ಪ ಮಾದರ್ 30 ವರ್ಷ ಕೆಲವು ದಿನಗಳಿಂದ ಅನಾರೋಗ್ಯದಿಂದ ಬಳಲುತ್ತಿದ್ದರು. ಈ ಹಿನ್ನೆಲೆಯಲ್ಲಿ ಮರನೊಂದು ವಿಷ ಸೇವಿಸಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಅವರ ಈ ಅಕಾಲಿಕ ಸಾವಿನಿಂದ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಇನ್ನೊಂದೆಡೆ ಪತ್ನಿಯ ಸಾವಿನ ಸುದ್ದಿ ತಿಳಿದು ಆತಂಕಗೊಂಡ ಪತಿ ಕರಿಯಪ್ಪ ಗಂಗಪ್ಪ ಮಾದರ್ 36 ವರ್ಷ ಅವರು ತಕ್ಷಣ ಆಸ್ಪತ್ರೆಗೆ ತೆರಳಲು ಹೊರಟಿದ್ರು. ಆದರೆ ವಿಧಿಯಾಟವೆನ್ನುವಂತೆ ಮಾರ್ಗ ಮಧ್ಯೆ ಸಂಭವಿಸಿದ ಭೀಕರ ರಸ್ತೆ ಅಪಘಾತದಲ್ಲಿ ಅವರು ಮೃತಪಟ್ಟಿದ್ದಾರೆ. ಒಂದೇ ದಿನದಲ್ಲಿ ಪತಿ ಪತ್ನಿ ಇಬ್ಬರು ಸಾವಿಗೀಡಾದ ಈ ಘಟನೆ ಗ್ರಾಮಸ್ಥರನ್ನ ಬೆಚ್ಚಿ ಬೀಳಿಸುವಂತಾಗಿದೆ. ಈ ದಂಪತಿಗಳಿಗೆ 9 ವರ್ಷಗಳ ದಾಂಪತ್ಯ ಜೀವನವಿದ್ದು, ಒಂದು ಹೆಣ್ಣು ಮತ್ತು ಇಬ್ಬರು ಗಂಡು ಮಕ್ಕಳು ಇದ್ದಾರೆ. ಪೋಷಕರನ್ನ ಒಂದೇ ದಿನ ಕಳೆದುಕೊಂಡಿರುವ ಈ 3 ಮಕ್ಕಳ ಸ್ಥಿತಿ ಕರುಣಾಜನಕವಾಗಿದ್ದು, ಕುಟುಂಬದವರಲ್ಲದೆ ಗ್ರಾಮಸ್ಥರ ಮನಸ್ಸನ್ನು ಮಿಡಿಯುವಂತಾಗಿದೆ. ಘಟನೆಯ ಮಾಹಿತಿ ತಿಳಿದು ಸ್ಥಳಕ್ಕೆ ಬೈಲಹೊಂಗಲ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಈ ದುರಂತ ಘಟನೆ ಅರವಳ್ಳಿ ಗ್ರಾಮದಲ್ಲಿ ಗಂಭೀರ ಶೋಕದ ವಾತಾವರಣ ನಿರ್ಮಾಣ ಮಾಡಿದ್ದು, ಮೃತರ ಕುಟುಂಬಕ್ಕೆ ಗ್ರಾಮಸ್ಥರು ಸಂತಾಪ ಸೂಚಿಸುತ್ತಿದ್ದಾರೆ. ನಮ್ಮ ಮುದುರು ಅಂತೇಳಿ ನಮ್ಮ ತಂಗಿ ಸರ್ ಅವರು, ನಾವು ನರದನ ಗ್ರಾಮದವರು. ಅದೇನಾಯ್ತು ಸರ್, ಸುಮಾರು ಒಂದು 8 ರಿಂದ 9 ವರ್ಷದಿಂದ ಹೊಟ್ಟೆನೂ ಬಾಳಿದೆ ಸರ್. ಆಕೆ ಏನು ಬಂಗಂತ ಪಾಪ ಗಂಡು ಮನೆಯನ್ನಾರು ತೋರಿಸಿದ್ದಾರೆ. ನಮ್ಮ ಕಡೆಯಿಂದ ಬಂದ ನಾವು SDMs ಆಗಲಿ ಎಲ್ಲ ತೋರಿಸಿದ್ವಿ ಸರ್. ಸ್ವಲ್ಪ ಕಡಿಮೆ ಆಗೋದು ಮತ್ತು ಹಿಂಗಾಗೋದು ಮತ್ತು ವಾಪಸ್ ಬರೋದ್ರಿಂದ ಏನು ಯಾಕೆ ಹಿಂಗೆ ಆಗೋದು ನನಗಂತೇಳಿ ಯಾವ ಥರ ಗುಳಿಗೆ ತೊಗೊಂಬಿಟ್ಟಾಳೆ ಸರ್. ಈಗ ನುಸಿಗೆ ಏನು ಜಳಕ್ಕೆ ಹಾಕ್ತಾಯಿಲ್ಲ ಔಷಧ ರೀ, ನುಸಿ ಗುಳಿಗೆ ಅಂತಾರೆ ಸರ್, ಅಂತ ತೊಗೊಂಬಿಟ್ಟಾಳೆ ಸರ್. ಈಗ ಮನ್ಯಾಗ ಯಾರಿಗೆ ಹೇಳೇ ಇಲ್ಲ, ಎಲ್ಲ ಕೆಲಸ ಮಾಡಿ ಎಲ್ಲ ಕುಂತ್ಕೊಂಡಾಳ್ರಿ. ಆಮೇಲೆ ಏನೋ ತ್ರಾಸ ಆಗೈತೆ ಸರ್, ಮಧ್ಯಾಹ್ನ ಕಡೆ ತ್ರಾಸ ಆಗಿಬಿಟ್ಟತ್ತಲ್ಲ. ಆಮೇಲೆ ನಂಗೆ ಗುಳಿಗೆ ತೊಗೊಂಡು ವಾಂತಿ ಬಂದೈತಿ. ವಾಂತಿ ಎಲ್ಲ ಮಾಡ್ಕೊಂಡಿದ್ದು ಆಮೇಲೆ ಗೊತ್ತಾಗಿದೆ ಸರ್. ಆಮೇಲೆ ಪಾಪ ಅವ್ರ ಮನೆಯನ್ನೆಲ್ಲ ತೊಗೊಂಡೋಗಿ ಬೈಲಹೊಂಗಲ ಹಾಸ್ಪಿಟ್ಲಾಗ ಅಡ್ಮಿಟ್ ಮಾಡ್ಯಾರ ಸರ್. ಅವರೆಲ್ಲ ಇದನ್ನೆಲ್ಲ ನೋಡಿಕೊಂಡು ಅಲ್ಲಿ ಸರಿಯಾಗಿ ಆಗಲಿಲ್ಲದಕ್ಕೆ ನಮ್ಮ ಇಲ್ಲಿ ಬೆಳಗಾವಿ ಇದು ಯಾವುದು ನಮ್ಮ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಕಳಿಸ್ದಾಗ ಏನು ಮಾರ್ಗ ಮಧ್ಯದಾಗ ಏನು ಪಾಪ ಅಲ್ಲೇ ಹೋಗ್ತು ಗೊತ್ತಿಲ್ಲ. ನಾವು ಇಲ್ಲಿ ಅಲ್ಲಿಂದ ನಾವು ಸುದ್ದಿ ಹತ್ತಿಗಳ್ರಿ, ಅವ್ರು ಯಜಮಾನ್ರು ನಂಗೆ ಫೋನ್ ಮಾಡಿದ್ರು ಸರ್. ಇಲ್ಲಿ ಮಾಮಾರು ನಿಮ್ಮ ತಂಗಿಯರು ಹಿಂಗೆ ಗುಳಿಗೆ ತೊಗೊಂಡಾರಂತ, ಏನು ಗೊತ್ತಾಗಿಲ್ಲ ಮಾಮ, ನಾನು ಕೆಲಸಕ್ಕೆ ಬಂದೇನೆ ಅಂದ್ರೆ, ಆಯ್ತಪ್ಪ ನೀನು ಹಿಂದೆ ಕಡೆ ಹೋಗಿ ಜಲ್ದಿ ಓಡೋಗು, ಯಾವ್ದಾರು ಗಾಡಿ ಹಿಡ್ಕೊಂಡು ನಾನು ಬರ್ತಾವೆ ಬರಗೋಡ ಇಲ್ಲಿ ನೋಡುವ ಡೆತ್ ಆಗಿತ್ತು ರೀ ಪಾಪ. ಅದು ಏನು ಪಾಪ ಏನು ಅನ್ನಿಸೋಕೆ ಗೊತ್ತಾಗುತ್ತೆ ರೀ ನಮಗೆ. ಮದುವೆ 10 ವರ್ಷ ಸರ್. ಮಕ್ಕಳು 3 ಸರ್, ಸಂಪತ್ ಸಿರಿ ಅಂತೇಳಿ, ಒಬ್ಬ ಸಣ್ಣ ಹುಡುಗ ಗಗನ್ ಅಂತೇಳಿ. ಆಕೆ ಹೆಸರು ಮಧುರ ಸರ್, ಗಂಡನ ಹೆಸರು ಕರಿಯಪ್ಪ ಸರ್. ಅಂದರೆ ಈಗ ತಾಯಿಯವರು ಏನು ಗಲಾಟೆ ಮನ್ಯಾಗ ಏನಿಲ್ಲ ಸರ್, ಯಾವ ಜಗಳ ಇಲ್ಲ ಏನಿಲ್ಲ. ಹೊಂದಾಣಿಕೆ ಭಾಳ ಅವ್ರಿಬ್ಬರು ಹೊಂದಾಣಿಕೆ ಇದ್ರು ಸರ್. ಅವಕ್ಕೆ ಮ್ಯಾಗ ಅವನ ಪ್ರೀತಿ ಮ್ಯಾಗ ಪ್ರೀತಿ. ನಿನಗೇನಾರಾದ್ರೆ ನಾಯಿ ಸಾಯ್ತಾರಲಿ, ನಿನಗೇನಾರ ನೀ ಸಾಯ್ಲಿ, ಹಿಂಗೆಲ್ಲ ಆಮನಿ ಕಾಜಿ ಇದ್ರು ಸರ್. ಏನಾರು ಹೋದ್ರು ಕೂಡಿ ಹೋಗಾರ, ಜಾತ್ರೆಗೆ ಹೋದ್ರು ಸುಮ್ಮನೆ ಕೂಡಿ ಹೋಗಾರ, ಓಣ್ಯಾಗ ಅಡ್ಡಾಡೋದು ಕೂಡಿ ಅಡ್ಡಾಡಾರು, ಈ ಥರ ಇದ್ರು ಸರ್. ಅವರು ಅನಾಥ ಆಗ್ಬಿಟ್ರು ಸರ್. ಒಬ್ಬರ ಇರಬೇಕಾಗಿತ್ತು. ಇವಂಗೆ ಸುಮಾರು 3 ಗಂಟೆ ಸುಮಾರು ನಂಗೆ ಫೋನ್ ಮಾಡೋದಾಗ, ಇಲ್ಲಮ್ಮ ಏನೋ ಆಗೈತಕ್ಕೆ ನಾನು ಬದುಕಿರಲ್ಲ, ನಾ ಊರ್ಲಕ್ಕತ್ತೀನಿ, ಹೆಂಗೆ ಬೇಡಪ್ಪ ಹಂಗೆಲ್ಲ ಮಾಡ್ಕೊಕ್ ಹೋಗ್ಬೇಡ, 3 ಮಕ್ಕಳು ಅದಾವ ಅಂತ ಹೇಳಿದ್ರು. ಇಲ್ಲ ಸರ್, ಏನೇ ಸರ್, ಒಂದು ಮೆಂಟಲ್ ಸಾಕಾಗ್ಬಿಟ್ಟಾರ. ಅವ್ನು ಏನು ಮಾಡಲಿಪ್ಪ ನಾ ಅಂತೇಳಿ ಅಲ್ಲಿ ರೋಡ್ ಬಾಜು ಕುಂತ ಆಗ್ಯದ ಗುಂಗನಾಗ ಎದ್ದು ಓಡಿ ಹೊಂಟಾನ ಸರ್. ಅವ್ನು ಬಸ್ ಬಂದು ನೋಡಿಲ್ಲ ಪಾಪ, ಏಕದಮ್ ಹಿಂಗಾಗಿ ಆಕ್ಸಿಡೆಂಟ್ ಆಗಿ ಹಿಂಗಾಗಿತ್ತು ಸರ್. ಯಾರು ರೀ? ಹೌದು ರೀ. ನನ್ನ ಹೆಸರು ಕರಿಯಪ್ಪ ಮಾದರ್ ಸರ್, ನರೇಂದ್ರ. ನಾವು ಗುಂಡ್ಲೆಹಿಂಟಿಯಿಂದ ಬಂದವ್ರಿ. ಇವ್ರು ನಮ್ಮ ರಿಲೇಷನ್ ಆಗ್ಬೇಕು, ನಮ್ಮ ಅಣ್ಣ ಆಗ್ಬೇಕು ರೀ. ನನಗೆ ಮಧ್ಯಾಹ್ನ 3 ಗಂಟೆದಾಗ ಫೋನ್ ಹಚ್ಚಿದ್ರಿ. ಹಿಂಗಾಗಿ ನಮ್ಮ ಮಿಸಸ್ ಒಬ್ಬವ್ರು ಗುಳಿಗೆ ತೊಗೊಂಡಾರಂತೆ, ನಾ ಕೆಲಸದ ಮೇಲೆ ಅದನ್ನು ಧಾರವಾಡದಾಗ ಅಂತ ನನ್ನ ಮುಂದೆ ಫೋನ್ ಹಚ್ಚಿ ಹೇಳಿದ್ರಿ. ಆಯ್ತಣ್ಣ ನಾವು ಬರತ್ತವು ಮತ್ತು ಅವ್ರಿಗೆ ಹೇಳು, ಅವ್ರ ಮನೆಯವ್ರಿಗೆ ಫೋನ್ ಹಚ್ಚಿ ಹೇಳಿದನು ನಮ್ಮ ಅಮ್ಮರಿಗೆ ಅಂತ ಹೇಳಿದ್ರಿ. ಅಲ್ಲಿಂದ ಇಲ್ಲಿ ಬರೋಡಕ್ಕೆ ಅವನ ಹೆಂಡತಿ ಮಧುರ ಅನ್ನೋಕ್ಕೆ ಡೆತ್ ಆಗಿದ್ದಾಳೆ ರೀ. ಹಿಂಗೆ ಐತಿ ಅಣ್ಣ ಅಂತಂದ. ಆತಪ್ಪ ಆಗಿದ್ದಾಗೈತಿ, ನಾವು ಬರತ್ತವು, ನಿಮ್ಮ 3 ಹಿರಿಯರನ್ನ ಕರ್ಕೊಂಡೆ ನೀನು ಬಾ ಅಂತ ಹಿಂಗೆಲ್ಲ ಹೇಳಿದ್ದು ರೀ. ಆಯ್ತಣ್ಣ ಅಂತ ಹೇಳ್ಕ್ಯಾರ ಇಲ್ಲಿಂದ ಅವ ಊರಿಗೆ ಹೋಗಿದ್ದಾನೆ ರೀ, ಅರವಳ್ಳಿ ಅವ್ರ ಊರ. ಬಸ್ನ್ಯಾಗಿಂದ ಇಳ್ದ ಏನೋ ಮೆಂಟಲಿ ಶಾಕ್ ಆಗ್ಯಾನ ನಾವು. ಹಿಂದೆ ಬಸ್ ಬರೋದು ನೋಡೇನೇ ಇಲ್ಲ ರೀ. ಅವ್ರ ಊರು ಕ್ರಾಸಿಗೆ ದಾಟಬೇಕಾದ್ರೆ ಬಸ್ ಅವನ ಮೇಲೆ ಹತ್ತೆ ತಲೆ ಎಲ್ಲ ಹೊಡೆದು ಹೋಗಿದ್ರಿ. ಭಾಳ ಪ್ರೀತಿ ಇದ್ರಿ ಗಂಡ ಹೆಂಡತಿ. ನಾಳೆ ಸಾಯ್ತಾವ ಅಂದ್ರೆ ಇವತ್ತು ಸಂತಿಗೆ ಹೋಗ್ಯಾರ ಬೈಲಹೊಂಗಲಕ್ಕೆ ರೀ.
ಬೈಲಂಗಲ್ಕ್ಕೆ ಹೋಗಿ ಹುಡುಗರಿಗೆ ಅರಿವಿನೂ ಕೊಡಿಸಿದಾನೆ ರೀ. ಮನ್ಯಾಗೆಲ್ಲ ರೇಷನ್ ಗೀಷನ್ ಎಲ್ಲ ಮಾಡ್ಕೊಂಡಾನೆ ರೀ. ಎಲ್ಲ ಕೈ ಹಿಡ್ಕೊಂಡು ಅಡ್ಡಾಡಿ ಮನೆಗೂ ಬಂದಾರೆ. ಅವ್ನು ಡೈಲಿ ಪಾಪ ಬೆಳಿಗ್ಗೆ 7ರಿಂದ 8 ಗಂಟೆಗೆ ಅಂದ್ರೆ ಎದ್ದು ರೂಲರ್ ಹೊಡಿತಿದ್ರು ಅವ್ನು ಗಾಡಿ. ಇಲ್ಲಿ ಧಾರವಾಡ ಹತ್ರ ವೆಂಕಟಾಪುರದಾಗ ಒಂದು ಸೈಟ್ದಾಗ ಕೆಲಸ ಮಾಡ್ತಿದ್ರಿ. ಇವ್ರೇನು ಮಾಡ್ತಾರೆ ರೀ ಅಕ್ಕರು? ಅಕ್ಕಾರ ಇವ್ರು ಮನ್ಯಾಗ ಇರ್ತೀರಿ. ಮನ್ಯಾಗ ಅಡುಗೆ ಮಾಡೋ ಕೆಲಸ ಮಾಡ್ತೀರಿ. ನಿಮ್ಮ ಹೆಸರು? ನನ್ನ ಹೆಸರು ರವಿ ಅಂತ ಹೇಳ್ಯಾರ. ವಿನೋದ್ ಕುಲ್ಕರ್, KMM ನ್ಯೂಸ್, ಬೆಳಗಾವಿ. Amarcon collection में आओ, नई वैरायटी यहाँ पाओ, सबके लिए कपड़े हैं खास, Amarcon में खुशियाँ हैं पास, Amarcon, Amarcon। अमरकॉन कलेक्शन, खड़े बाजार, बेलगाम।